ಸ್ನೇಹಿತರೆ ನಮಸ್ಕಾರ. ನ್ಯೂಸ್ ಇನ್ಫೋ ಮಾಸ್ಟರ್ಗೆ ಸ್ವಾಗತ. ಒಂದು ಪ್ರಶ್ನೆ ಕೇಳುತ್ತೇನೆ, ನೀವು ಹಣಕ್ಕಾಗಿ ಕೆಲಸ ಮಾಡುತ್ತಿದ್ದೀರಾ ಅಥವಾ ಹಣ ನಿಮಗಾಗಿ ಕೆಲಸ ಮಾಡ್ತಿದೆಯಾ? ಈ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕರೆ ನಿಮ್ಮ ಭವಿಷ್ಯ ಬದಲಾಗಬಹುದು. ಒಬ್ಬ ವ್ಯಕ್ತಿ 30,000 ಸಂಬಳದಲ್ಲೂ ಶ್ರೀಮಂತನಾಗುತ್ತಾನೆ. ಇನ್ನೊಬ್ಬ ವ್ಯಕ್ತಿ 1,00,000 ಸಂಬಳದಲ್ಲೂ ಸಾಲದಲ್ಲೇ ಬದುಕುತ್ತಾನೆ. ಕಾರಣ ಸಂಬಳ ಅಲ್ಲ, ಹಣದ ಅಭ್ಯಾಸಗಳು. ಇಂದು ನಾನು ಹೇಳುವ 10 ತಪ್ಪುಗಳಲ್ಲಿ ನೀವು ಎಷ್ಟು ತಪ್ಪುಗಳನ್ನು ಮಾಡುತ್ತಿದ್ದೀರಿ ಎಂದು ಕೊನೆಯವರೆಗೂ ನೋಡಿ. ಏಕೆಂದರೆ ಹಣ ಸಂಪಾದಿಸುವುದು ಒಂದು ಕಲೆ, ಅದನ್ನು ಉಳಿಸಿ ಬೆಳೆಸುವುದು ನಿಜವಾದ ಜ್ಞಾನ. ತಪ್ಪು 1, ಹಣಕ್ಕಾಗಿ ಮಾತ್ರ ಕೆಲಸ ಮಾಡುವುದು. ರಮೇಶ್ ಬೆಳಗ್ಗೆ 9ರಿಂದ ಸಂಜೆ 6ರವರೆಗೆ ಕೆಲಸ ಮಾಡುತ್ತಿದ್ದ. 10 ವರ್ಷಗಳಾದರೂ ಸಂಬಳ ಮಾತ್ರ ಹೆಚ್ಚಾಯಿತು, ಆದರೆ ಅವನ ಜೀವನ ಶೈಲಿ ಬದಲಾಗಲಿಲ್ಲ. ಅವನ ಸ್ನೇಹಿತ ಸುರೇಶ್ ಸಂಬಳ ಜೊತೆಗೆ ಹೊಸ ಕೌಶಲ್ಯ ಕಲಿತ, ಸಣ್ಣ ಹೂಡಿಕೆ ಆರಂಭಿಸಿದ, ಹೆಚ್ಚುವರಿ ಆದಾಯವನ್ನು ನಿರ್ಮಿಸಿದ. 5 ವರ್ಷಗಳ ನಂತರ ರಮೇಶ್ ಇನ್ನೂ ಕೆಲಸ ಮಾಡುತ್ತಿದ್ದ. ಸುರೇಶ್ ಹಣವು ಅವನ ಪರ ಕೆಲಸ ಮಾಡುತ್ತಿತ್ತು. ಕೆಲಸ ಮಾಡುವುದು ತಪ್ಪಲ್ಲ, ಆದರೆ ಜೀವನ ಪೂರ್ತಿ ಹಣಕ್ಕಾಗಿ ಮಾತ್ರ ಕೆಲಸ ಮಾಡುವುದು ದೊಡ್ಡ ತಪ್ಪು. 2ನೇ ತಪ್ಪೇನಂತೀರಾ? EMI ಜೀವನ. ಹೊಸ ಮೊಬೈಲ್ ಬಂದರೆ EMI, ಹೊಸ ಬೈಕ್ ಬಂದರೆ EMI, ಹೊಸ TV ಬಂದರೆ EMI. ಕೆಲವು ತಿಂಗಳ ನಂತರ ಸಂಬಳ ಬಂದ ದಿನವೇ ಎಲ್ಲ EMIಗೆ ಹೋಗುತ್ತದೆ. EMI ನಿಮ್ಮ ಕನಸುಗಳನ್ನು ಕೊಳ್ಳುವುದಿಲ್ಲ, ನಿಮ್ಮ ಭವಿಷ್ಯದ ಆದಾಯವನ್ನೇ ಹಿಂದೆ ಖರ್ಚು ಮಾಡುತ್ತದೆ. 3ನೇ ತಪ್ಪೇನಪ್ಪ ಅಂದರೆ ಹೂಡಿಕೆ ಮಾಡದೇ ಇರುವುದು. 2 ಸ್ನೇಹಿತರು ಪ್ರತಿ ತಿಂಗಳು 5,000 ಉಳಿಸಿದರು. ಒಬ್ಬರು ಹಣವನ್ನು ಮನೆಯಲ್ಲೇ ಇಟ್ಟ, ಇನ್ನೊಬ್ಬ ದೀರ್ಘಾವಧಿಯ ಹೂಡಿಕೆ ಮಾಡಿದ. 10 ವರ್ಷಗಳ ನಂತರ ಇಬ್ಬರ ಉಳಿತಾಯ ಒಂದೇ ಆಗಿರಲಿಲ್ಲ. ಉಳಿತಾಯದ ಹಣವನ್ನು ಕಾಪಾಡುತ್ತದೆ, ಹೂಡಿಕೆ ಹಣವನ್ನು ಬೆಳೆಯುತ್ತದೆ. ಆದ್ದರಿಂದ ಉಳಿತಾಯ ಕಂಪಲ್ಸರಿ ಮಾಡಲೇಬೇಕು. 4ನೇ ತಪ್ಪೇನಪ್ಪ ಅಂದರೆ ಆಸೆಯನ್ನು ಅಗತ್ಯ ಎಂದು ಭಾವಿಸುವುದು. ಮೊಬೈಲ್ ಚೆನ್ನಾಗಿದೆ, ಆದರೆ ಹೊಸ ಮಾದರಿ ಬಂದಿದೆ ಅಷ್ಟೇ. ಖರೀದಿ ಇದೇ ರೀತಿ. ಕಾರ್, ಬಟ್ಟೆ, ಗಡಿಯಾರ, ಖರ್ಚು ಮಾತ್ರ ಹೆಚ್ಚಾಗುತ್ತದೆ. ಶ್ರೀಮಂತರು ಮೊದಲು ಯೋಚಿಸಿ ಖರೀದಿಸುತ್ತಾರೆ, ಬಡವರು ಮೊದಲು ಖರೀದಿಸಿ ನಂತರ ಯೋಚಿಸುತ್ತಾರೆ. 5ನೇ ತಪ್ಪೇನಪ್ಪ ಅಂದರೆ ಬಜೆಟ್ ಇಲ್ಲ. ತಿಂಗಳ ಕೊನೆಯಲ್ಲಿ ಹಣ ಎಲ್ಲಿ ಹೋಯಿತು ಎಂದು ಕೇಳುವವರು ಹಣದ ಲೆಕ್ಕ ಬರೆಯುವುದಿಲ್ಲ. ಲೆಕ್ಕವಿಲ್ಲದ ಹಣ ನೀರಿನಂತೆ ಕೈಯಿಂದ ಜಾರಿ ಹೋಗುತ್ತದೆ. 6ನೇ ತಪ್ಪೇನಪ್ಪ ಅಂತೀರಾ? ತುರ್ತು ನಿಧಿ ಇಲ್ಲ. ಒಬ್ಬ ವ್ಯಕ್ತಿಗೆ ಅನಾರೋಗ್ಯವಾಯಿತು, 1 ತಿಂಗಳ ಕೆಲಸಕ್ಕೆ ಹೋಗಿಲ್ಲ, ಸಂಬಳ ಬಂದಿಲ್ಲ, ಉಳಿತಾಯ ಇರಲಿಲ್ಲ. ಕೊನೆಗೇನು ಮಾಡಿದ? ಸಾಲ ಮಾಡ್ತಾನೆ. ಕಷ್ಟ ಹೇಳಿ ಬರುವುದಿಲ್ಲ, ಆದರೆ ಉಳಿತಾಯ ನಿಮ್ಮನ್ನು ಕಾಪಾಡುತ್ತದೆ. 7ನೇ ತಪ್ಪೇನಂತೀರಾ? ಹಣದ ಬಗ್ಗೆ ಕಲಿಯದಿರುವುದು. ನಾವು ಗಣಿತ ಕಲಿತೇವೆ, ವಿಜ್ಞಾನ ಕಲಿತೇವೆ, ಆದರೆ ಹಣವನ್ನು ಹೇಗೆ ಬಳಸಬೇಕು ಎಂಬುದನ್ನು ಕಲಿತೇ ಇಲ್ಲ, ಕಲಿಯೋದು ಇಲ್ಲ. ಹಣವನ್ನು ಕಳೆದುಕೊಳ್ಳುವ ದೊಡ್ಡ ಕಾರಣ ಹಣದ ಬಗ್ಗೆ ತಿಳಿಯದೇ ಇರುವುದು. ಇನ್ನೊಂದು 8ನೇ ತಪ್ಪೇನಪ್ಪ ಅಂದರೆ ಒಂದೇ ಆದಾಯ. ಒಂದು ಉದ್ಯೋಗ ಮಾತ್ರ, ಅದೇ ಆದಾಯ. ಒಂದು ದಿನ ಕೆಲಸ ಹೋದರೆ ಎಲ್ಲಿ ನಿಂತು ಹೋಗ್ಬೋದು? ಇದನ್ನೆಲ್ಲರೂ ಯೋಚನೆ ಮಾಡಲೇಬೇಕು. ಈಗಿನ AI ದುನಿಯಾದಲ್ಲಿ ಇವತ್ತು ಕೆಲಸದಲ್ಲಿರೋರು ನಾಳೆ ಕೆಲಸದಲ್ಲಿ ಇರ್ತಾನೆಲ್ಲೋ ಗೊತ್ತಿಲ್ಲ. 2030ನೇ ಇಸ್ವಿಯ ಒಳಗಡೆ ಎಷ್ಟೋ ಜಾಬಗಳು ಕಣ್ಮರೆಯಾಗಬಹುದು. ಅದರ ಬಗ್ಗೆ ವಿಡಿಯೋ ಇದೆ, ನಮ್ಮ ಲಿಂಕಲ್ಲಿ ನೋಡಿ. ಒಂದೇ ಆದಾಯ ಯಾವಾಗಲೂ ಅಪಾಯ. ಹಲವಾರು ಆದಾಯಗಳು ನಿಮಗೆ, ನಿಮ್ಮ ಕುಟುಂಬಕ್ಕೆ ಭದ್ರತೆ ನೀಡುತ್ತದೆ. ತಪ್ಪು ಗುರಿ ಇಲ್ಲದ ಖರ್ಚು. ಸೇಲ್ ಇದೆ ಎಂದು ಖರೀದಿಸೋದು, ಆಫರ್ ಇದೆ ಎಂದು ಖರೀದಿಸೋದು, ಡಿಸ್ಕೌಂಟ್ ಬೇಕು ಬೇಡವೇ ಎಂದು ಯೋಚಿಸುವುದಿಲ್ಲ. ಅದು ಡಿಸ್ಕೌಂಟ್ ಇದೆ, ಯೂಸ್ ಆಗುತ್ತೆ, ತೊಗೊಂಬಿಡು, 1,000 ರೂಪಾಯಿ ಉಳಿಯುತ್ತೆ, 2,000 ಉಳಿಯುತ್ತೆ ಅಂತ ಲೆಕ್ಕ ಹಾಕೋದು. ಪ್ರತಿ ರೂಪಾಯಿಗೂ ಗುರಿ ಕೊಡಿ, ಇಲ್ಲದಿದ್ದರೆ ಪ್ರತಿಯೊಂದು ರೂಪಾಯಿಯೂ ನಿಮ್ಮನ್ನು ಬಿಟ್ಟು ಹೋಗುತ್ತದೆ. ತಪ್ಪು 10, ಬೇಗ ಶ್ರೀಮಂತರಾಗುವ ಆಸೆ. 30 ದಿನದಲ್ಲಿ ಹಣ ಡಬಲ್ ಆಗುತ್ತೆ, 1 ವಾರದಲ್ಲಿ ಲಕ್ಷಾಧಿಪತಿ ಆಗ್ತೀರಾ. ಇಂಥ ಮಾತುಗಳಿಗೆ ಹಲವಾರು ಮೋಸ ಹೋಗುತ್ತಾರೆ, ಎಷ್ಟೋ ಜನ ಮೋಸ ಹೋಗಿದ್ದಾರೆ. ಆದ್ದರಿಂದ ಬೇಗ ಶ್ರೀಮಂತರಾಗುವ ಆಸೆ ಹೆಚ್ಚಾಗಿ ಬೇಗ ಬಡವರನ್ನಾಗಿಸುತ್ತದೆ. ಆದ್ದರಿಂದ ಈ ಥರ ಆಫರ್ ಬಗ್ಗೆ, ಬೇಗ ಶ್ರೀಮಂತರಾಗುವ ಆಸೆ ಬಿಡಬೇಕು. ದೀರ್ಘಾವಧಿ ಹೂಡಿಕೆ ಬಗ್ಗೆ ಗಮನ ಹರಿಸಬೇಕು. ಸ್ನೇಹಿತರೆ, ಹಣ ನಿಮ್ಮ ಜೀವನವನ್ನು ಬದಲಾಯಿಸುವುದಿಲ್ಲ. ಹಣದ ಬಗ್ಗೆ ನಿಮ್ಮ ಆಲೋಚನೆಗಳೇ ಜೀವನವನ್ನು ಬದಲಾಯಿಸುತ್ತದೆ. ಇಂದಿನಿಂದ ಒಂದು ಅನಗತ್ಯ ಖರ್ಚು ಕಡಿಮೆ ಮಾಡಿ, ಒಂದು ಹೊಸ ಹಣಕಾಸಿನ ಅಭ್ಯಾಸ ಆರಂಭಿಸಿ,
ಒಂದು ರೂಪಾಯಿಯನ್ನಾದರೂ ಉಳಿತಾಯ ಮಾಡಿ. ಏಕೆಂದರೆ ಸಣ್ಣ ಹಣವನ್ನು ಗೌರವಿಸುವುದು ಒಂದು ದಿನ ದೊಡ್ಡ ಸಂಪತ್ತಿನ ಮಾಲೀಕನಾಗಿರುತ್ತಾನೆ. ಆದ್ದರಿಂದ ಎಲ್ಲರೂ ಉಳಿತಾಯದ ಬಗ್ಗೆ ಗಮನ ಕೊಡಿ. ಅನವಶ್ಯಕತೆ ಖರ್ಚು ಮಾಡಬೇಡಿ. ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನ್ಯೂಸ್ ಇನ್ಫೋ ಮಾಸ್ಟರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ನಲ್ಲಿ ಒಂದೇ ಒಂದು ಮಾತು ಬರೆಯಿರಿ, ನನ್ನ ಹಣ ನನ್ನ ಭವಿಷ್ಯ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಬರುತ್ತೇನೆ. ಧನ್ಯವಾದಗಳು.